ನಮಸ್ಕಾರ ನ್ಯೂಸ್ ಅಟ್ 1 ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಸೋತರೆ ನಾವು ಹೊಣೆಯಲ್ಲ, ಜಿಟಿಡಿ ವಾರ್ನಿಂಗ್, ಸಿದ್ದು ಟೆನ್ಷನ್. ಮೈಸೂರಿನ ಮೇಲೆ ಮಂಡ್ಯ ಎಫೆಕ್ಟ್, ದೋಸ್ತಿ ಅಲ್ಲ, ಆಗೋದು ಪಕ್ಕಾ ಕುಸ್ತಿ. ಮೈಸೂರಿನಲ್ಲಿ ಸಚಿವ ಜಿಟಿ ದೇವೇಗೌಡ ನೇತೃತ್ವದ ಸಭೆ ಗದ್ದಲದ ಗೂಡಾಗಿದೆ. ಮೈತ್ರಿಗೆ ಬೆಂಬಲ ನೀಡಲು ಮೈಸೂರು ಜೆಡಿಎಸ್ ಕಾರ್ಯಕರ್ತರು ಗದ್ದಲವನ್ನ ಎಬ್ಬಿಸಿದ್ದಾರೆ. ಮೈಸೂರಲ್ಲಿ ಮೈತ್ರಿ ಅಭ್ಯರ್ಥಿ ವಿಜಯ್ ಶಂಕರ್ ಪರ ಜಂಟಿ ಪ್ರಚಾರಕ್ಕೆ ಜೆಡಿಎಸ್ ಕಾರ್ಯಕರ್ತರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮಂಡ್ಯದ ಎಫೆಕ್ಟ್ ಮೈಸೂರಲ್ಲಿ ಬೀಳ್ತಿದ್ದು ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಬಿಗ್ ಶಾಕ್ ನೀಡಿದೆ. ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಮಾಜಿ ಕಾಂಗ್ರೆಸ್ನ ಶಾಸಕರಾಗಿರುವಂತ ವಾಸು ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ಸಂಪರ್ಕ ಕಡಿತಗೊಂಡಿದೆ. ಇಲ್ಲಿ ಕಾಂಗ್ರೆಸ್ ನಾಯಕರು ಪ್ರಮುಖವಾಗಿ ಜಿಟಿ ದೇವೇಗೌಡರ ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಸಮರ್ಥನೆಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲ, ಎಲ್ಲವೂ ಕೂಡ ಸರಿ ಹೋಗುತ್ತೆ, ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ, ಈ ರೀತಿಯಾದಂತ ಗೊಂದಲ ಇದ್ದೇ ಇರುತ್ತೆ. ಮತ್ತು ಒಂದ್ ಕಡೆ ಜೆಡಿಎಸ್ ಕಾರ್ಯಕರ್ತರಲ್ಲಿ ಹಾಗೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲೂ ಕೂಡ ಅಸಮಾಧಾನ ಇದೆ. ದಿಢೀರ್ ಅಂತ ಅದು ಹೊಂದಾಣಿಕೆ ಆಗೋದಿಲ್ಲ, ಎಲ್ಲವನ್ನೂ ಕೂಡ ಸರಿ ಮಾಡುವಂತ ಪ್ರಯತ್ನವನ್ನ ನಮ್ಮ ನಾಯಕರು ಮಾಡ್ತಾರೆ ಅಂತ ಮೈಸೂರು ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ವಿಜಯ್ ಕುಮಾರ್ ಅವರು ನಮ್ಮ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿದ್ರು. ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಮಾಜಿ ಶಾಸಕರಾಗಿರುವಂತ ವಾಸು ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ನಮಸ್ಕಾರ ಸರ್. ನಮಸ್ಕಾರ. ಎಸ್, ಇಲ್ಲಿ ಪ್ರಮುಖವಾಗಿ ಜೆಡಿಎಸ್ ನ ಸಪೋರ್ಟ್ ನಿಜಕ್ಕೂ ಇದೆಯಾ ಅಂತ ಮೈಸೂರಲ್ಲಿ? ಖಂಡಿತವಾಗಿದೆ. ಅದು ಏನಾಯ್ತು ಅಂದ್ರೆ ಇಷ್ಟು ದಿನ ದೇವೇಗೌಡ್ರನ್ನ ಸ್ವಲ್ಪ ದೂರ ಇದ್ರು. ಬಹುಶಃ ಮಾನ್ಯ ಸಿದ್ದರಾಮಯ್ಯನವರು ಜಿಟಿ ದೇವೇಗೌಡರು ಎಲ್ಲ ಮಾತನಾಡಿದ ನಂತರ ಇದು ಮೊದಲನೇ ಸಭೆ ಆದ್ರಿಂದ ಅಲ್ಲಿ ಸ್ಪಾಂಟೇನಿಯಸ್ ಆಗಿ ಸಣ್ಣ ಪುಟ್ಟ ಗಲಭೆ ಆಗಿದ್ದಿರ್ಬೋದು. ಹಂಗಂದ ಕ್ಷಣಕ್ಕೆ ಸಂಪೂರ್ಣವಾಗಿ ಜೆಡಿಎಸ್ ನವರು ಮೈತ್ರಿ ಅಭ್ಯರ್ಥಿನ ವಿರೋಧಿಸ್ತಾರೆ ಅನ್ನೋದು ಸರಿಯಲ್ಲ. ನಾಳೆ ನಾಡಿದ್ರಲ್ಲಿ ಬಹುಶಃ ಮಾನ್ಯ ಹಿರಿಯರಾದಂತ ಮಾಜಿ ಪ್ರಧಾನಿಗಳಾದಂತ HD ದೇವೇಗೌಡರು ಈಗಾಗಲೇ ಹೇಳಿದ್ದಾರೆ ಮೈತ್ರಿ ಧರ್ಮ ಪಾಲಿಸ್ತೀವಿ ಅಂತ ಹೇಳಿ. ಅದು ಮಂಡ್ಯ ಮತ್ತು ಇದಕ್ಕೆ ಸಾಮ್ಯತೆಯನ್ನ ಹೋಲಿಸೋದು ಸರಿಯಲ್ಲ. ಮಂಡ್ಯದಲ್ಲಿ ಬಹುತೇಕ ಕಾಂಗ್ರೆಸ್ಸಿಗರೆಲ್ಲ ಕಾಂಗ್ರೆಸ್ಸಲ್ಲೇ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರು ಇತ್ತೀಚೆಗೆ ಕಾಂಗ್ರೆಸ್ಸಿನ ಸೇರಿದಂತ ಕೆಲವರು ಜೆಡಿಎಸ್ ನ ಜೊತೆಯಲ್ಲಿ ನೇರವಾದಂತ ಸಂಘರ್ಷ ಇದ್ದಂತವರು ಸಂಘರ್ಷ ಮುಂದುವರಿಸಿದ್ದಾರೆ ಅಷ್ಟೇ. ಓಕೆ, ಮಂಡ್ಯದಲ್ಲಿ ಪ್ರಾಬ್ಲಮ್ ಇಲ್ಲ, ಬಟ್ ಮೈಸೂರಲ್ಲಿ ಇದೆಯಲ್ಲ, ಯಾರು ಬಹಿರಂಗವಾಗಿ ಪ್ರಚಾರಕ್ಕೆ ಬರ್ತಾ ಇಲ್ಲ. ಮೊನ್ನೆಯಿಂದ ಅವರು ಮಾನ್ಯ ಜಿಟಿ ದೇವೇಗೌಡರು ನಾನು ಮಾತನಾಡಿದ್ದೆ ಮತ್ತು ಪ್ರಮುಖರ ಹತ್ರ ಎಲ್ಲ ಮಾತಾಡಿದ್ರು. ನಾವು ನಮ್ಮ ತಪ್ಪು ಸ್ವಲ್ಪ ಆಗಿದೆ, ಅವ್ರನ್ನ ನಾವು ಸರಿಯಾದ ದಾರಿಯಲ್ಲಿ ಅವ್ರು ಕೇಳ್ಕೊಳ್ಳಿಲ್ಲ, ಲೇಟ್ ಆಗಿತ್ತು. ಇದು ಮೊದಲನೇ ಸಭೆ ಆದ್ರಿಂದ ಅಲ್ಲಿ ಸ್ವಲ್ಪ ಒಂದು ವಾಸು ಅವರೇ, ಒಂದು ಅಂದ್ರೆ ಇದು ಮೈತ್ರಿ ಸರ್ಕಾರ, ನೀವೇ ಕರಿಬೇಕಾ ಅವ್ರನ್ನ ಅಂತ. ಮೈತ್ರಿ ಸರ್ಕಾರ ಬನ್ನಿ ನಾವು ನಮ್ಮ ಅಭ್ಯರ್ಥಿನ ಗೆಲ್ಸ್ಕೊಂಡ್ ಬರೋಣ ಅಂತ ಯಾಕೆ ಮನಸ್ಥಿತಿನೇ ಬರ್ತಾ ಇಲ್ವಲ್ಲ ಅಂತ. ಸಾಮಾನ್ಯವಾಗಿ ಅತಿಥಿಗಳಿಗೆ ಕೊಡ್ತಕ್ಕಂತ ಗೌರವ ಕೊಡ್ಬೇಕು. ಇಲ್ಲಿ ನಮ್ಮ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿ, ಅವರು ಇರ್ತಕ್ಕಂಥವ್ರು ಜೆಡಿಎಸ್ ಪ್ರಭಾವಿತರಿದ್ದಾರೆ. ಅವ್ರು 3 ಜನ MLA ಇದ್ದಾರೆ, ಕಾರ್ಪೊರೇಷನ್ 18 ಜನ ಕಾರ್ಪೊರೇಟರ್ಗಳಿದ್ದಾರೆ, ZP ಅಲ್ಲಿ ಇದೆ. ಅವ್ರನ್ನ ನಾವು ಉಪಯೋಗಿಸ್ಕೊಳ್ಳುವ ಮಾರ್ಗ ಸ್ವಲ್ಪ ವ್ಯತ್ಯಾಸ ಆಗಿದೆ. ಅದು ಬಹುಶಃ 2 ದಿನದಲ್ಲಿ ಸರಿ ಹೋಗುತ್ತೆ. ಅಲ್ಲ, ಇದು ತುಂಬಾ ತಡವಾಗ್ತಾ ಇದೆ ಅಂತ ಅನ್ಸ್ತಾ ಇಲ್ವಾ ಸರ್? ನಾಳೆ ದಿನದಲ್ಲಿ
ಮಾಜಿ ಪ್ರಧಾನಿಗಳು ಮೈಸೂರಿಗೆ ಬಂದಾಗ ಇದೆಲ್ಲವೂ ತಿಳಿ ಆಗ್ತದೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಅಂದ್ರೆ ಇದಕ್ಕೆ ದೇವೇಗೌಡ್ರೆ ಎಂಟ್ರಿ ಕೊಡ್ಬೇಕು, ಅಸಮಾಧಾನ ಅಂತೂ ಇದ್ದೇ ಇದೆ ಮುಖಂಡರಲ್ಲಿ. ಬಹುತೇಕ ಜಿ.ಟಿ. ದೇವೇಗೌಡ್ರೆ ಅವರ ಪ್ರಭಾವನ ಬಳಸಿ ಅದನ್ನ ಇತ್ಯರ್ಥ ಮಾಡ್ತಾರೆ. ಇದು ಮೊದಲನೇ ಸಭೆ ಆದ್ರಿಂದ ಬಹಳ ಆಕ್ರೋಶೋತ್ಪರಿತವಾಗಿ ಕೆಲವು ಅವರ ಮುಖಂಡರುಗಳು ಮಾತಾಡಿರ್ಬೋದು ಅಥವಾ ಕಾರ್ಯಕರ್ತರು ಎಲೆಕ್ಷನ್ ಘೋಷಣೆ ಆಗಿ 15 ದಿನ ಆಯ್ತು. ಇನ್ನು ಮೊದಲ ಸಭೆ, ಈಗಿನ್ನು ಎಲ್ಲ ತಿಳಿ ಆಗುತ್ತೆ, ದೇವೇಗೌಡರು ಬರ್ಬೇಕು ಅಂತೆಲ್ಲ ಹೇಳ್ತಾ ಹೋದ್ರೆ ಇನ್ನ ಗೆಲ್ಲೋದ್ ಯಾವಾಗ ಅಂತ. ಈಗ ಖಂಡಿತವಾಗಿ ಎವ್ರಿಥಿಂಗ್ ವಿಲ್ ಬಿ ಸಾಲ್ವ್ಡ್. ನಮ್ಮ ಅಭ್ಯರ್ಥಿಗೆ ತೊಂದರೆ ಆಗೋದಿಲ್ಲ. JDS ನವರು ಮತ್ತು ಕಾಂಗ್ರೆಸ್ನವರು ಒಟ್ಟಾಗಿ ಖಂಡಿತವಾಗಿ ಕೆಲಸ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಇದು ಮೊದಲನೇ ಸಭೆ ಆದ್ರಿಂದ ಅವರು ಆಕ್ರೋಶ ವ್ಯಕ್ತಪಡಿಸಕ್ಕೆ ಜಾಗ ಇರ್ಲಿಲ್ವಲ್ಲ. ಅಲ್ಲ, ಆಕ್ಚುಲಿ ಅಟ್ ಪ್ರೆಸೆಂಟ್ ಈಗಿರುವಂತ ಸಿಚುಯೇಷನ್ ಅಲ್ಲಿ ಈಗಿರುವಂತ ಸಿಚುಯೇಷನ್ ಅಲ್ಲಿ ಹೇಗ್ ಗೆಲ್ಸ್ಕೊಂಡ್ ಬರ್ಬೇಕು ನಮ್ಮ ಅಭ್ಯರ್ಥಿನ ಅನ್ನೋ ಮಾತುಕತೆ ಆಗ್ಬೇಕಾಗಿತ್ತು. ಆದ್ರೆ ಸಪೋರ್ಟ್ ಮಾಡಿ ನಾವು ಅವ್ರ ಜೊತೆ ಹೋಗೋಣ ಅನ್ನೋದು ಈ ಸಿಚುಯೇಷನ್ ಅಲ್ಲಿ ಸರಿ ಇದೆಯಾ? ಕಾರ್ಯಕರ್ತರಿಗೆ ಆಕ್ರೋಶ ಇಲ್ಲದೆ ಇನ್ ನಾಯಕರಿಗೆ ಇರಕ್ಕಾಗತ್ತಾ? ನಾಯಕರ ಆಕ್ರೋಶ ಕಾರ್ಯಕರ್ತರಲ್ಲಿ ವ್ಯಕ್ತವಾಗ್ತಾ ಇದೆ. ವ್ಯಕ್ತವಾಗಿದೆ, ಸರಿ ಹೋಗುತ್ತೆ. ನಾಳೆ ನಾಡಿದ್ದು ಎಲ್ಲಿ ಆಕ್ರೋಶ ಇರುತ್ತೆ ಅಲ್ಲಿ ಪ್ರೀತಿ ವಿಶ್ವಾಸ ಇರುತ್ತೆ. ಅಲ್ಲ, ಈಗ ವಿಶ್ವನಾಥ್ ಅವರು ದೇವೇಗೌಡರು ಯಾವಾಗ ಬರ್ತಾರೆ ಪ್ರಚಾರಕ್ಕೆ? ಬರ್ತಾರೆ, HD ದೇವೇಗೌಡರು ಬರ್ತಾರೆ. ಖಂಡಿತವಾಗಿ ಎಲ್ಲಾ ತೊಂದರೆನೂ ಸರಿ ಹೋಗ್ತದೆ. ಅಲ್ಲ, HD ದೇವೇಗೌಡರು ಬಂದಾದ್ಮೇಲೆನೆ JT ದೇವೇಗೌಡರು ಅಖಾಡಕ್ಕೆ ಇಳಿಯದ ಅಭ್ಯರ್ಥಿ? ಇಲ್ಲ, ಅವ್ರು ಅಖಾಡಕ್ಕೆ ಆಗ್ಲೇ ಇಳಿದಿದ್ದಾರೆ. ಮಾನ್ಯ ಸಿದ್ದರಾಮಯ್ಯನವರು JT ದೇವೇಗೌಡರು ಈಗಾಗ್ಲೇ 2 ಬಾರಿ ಮಾತಾಡಿದ್ದಾರೆ. ನಾನು ಸಮೇತ ಅವ್ರ ಹತ್ರ ನಿನ್ನೆ ಮತ್ತೆ ಮೊನ್ನೆ ದಿನ ವೈಯಕ್ತಿಕವಾಗಿ ಭೇಟಿ ಮಾಡಿ ಮಾತಾಡಿದ್ದಾರೆ. ಅವ್ರು ಮನಸ್ಪೂರ್ವಕವಾಗಿ ಕೆಲಸ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಓಕೆ, ಥ್ಯಾಂಕ್ ಯು ವಾಸು ಅವರೇ, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಏನೋ ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ JDS ನ MLC ಆಗಿರುವಂತ ಮರಿತಿಬ್ಬೇಗೌಡರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ಹಲೋ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ, ಹೇಳಿ ಸರ್. ಸರ್, ಈಗ ಏನ್ ಸಪೋರ್ಟ್ ಮಾಡ್ತಿರೋ ಇಲ್ವೋ ಮೈಸೂರಲ್ಲಿ ಅಂತ? ಯಾಕೆಂದ್ರೆ ಕಾರ್ಯಕರ್ತರೆಲ್ಲ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ, ಬೇಡ ನಮ್ಮ ಮೇಲೆ ಕೇಸ್ ಎಲ್ಲ ಹಾಕಿದ್ರು ಅಂತ. ಈ ದಿನ ನಮ್ಮ ಮೈಸೂರು ಚಾಮುಂಡೇಶ್ವರಿ ಕ್ಷೇತ್ರದ ಕಾರ್ಯಕರ್ತರನ್ನ ಮತ್ತು ಮೈಸೂರು ಮಹಾನಗರ ಪಾಲಿಕೆ ಎಲ್ಲ ಸದಸ್ಯರನ್ನ ಮುಖಂಡರನ್ನ ಸಭೆ ಕರೆದಿದ್ರು ಹೋಟೆಲ್ ಅಲ್ಲಿ. ಈಗ ನಾವೆಲ್ಲರೂ ಕೂಡ ನಮ್ಮ JDS ಪಕ್ಷದ ವರಿಷ್ಠರು ಮತ್ತು ಕಾಂಗ್ರೆಸ್ ಪಕ್ಷದ ವರಿಷ್ಠರು ಏನು ಮೈತ್ರಿ ಸರ್ಕಾರ ನಡೀತಾ ಇದೆ, ಆ ಮೈತ್ರಿ ಧರ್ಮವನ್ನ ಈ ಚುನಾವಣೆಯಲ್ಲಿ ಮುಕ್ತವಾಗಿ ನಾವೆಲ್ಲರೂ ಕೂಡ ಅನುಸರಿಸಿ ನಾವು ಒಟ್ಟಾಗಿ 28 ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ನಮ್ಮ JDS ಪಕ್ಷದ ಮುಖಂಡರು ಕಾರ್ಯಕರ್ತರು ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ JDS ಅಭ್ಯರ್ಥಿಗಳ ಪರವಾಗಿ ಮಾಡಬೇಕು ಅನ್ನುವಂತ ನಿರ್ಣಯವನ್ನ ಇವತ್ತು GT ದೇವೇಗೌಡರು, ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಸಾರಾ ಮಹೇಶ್ ಅವರು ಮತ್ತು ನಮ್ಮ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರು ವಿಶ್ವನಾಥ್ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲಾ ಶಾಸಕರುಗಳು, ಪಕ್ಷದ ಮುಖಂಡರು, ಜಿಲ್ಲಾ ಪಂಚಾಯತ್ ಸದಸ್ಯರು, ಮಹಾನಗರ ಪಾಲಿಕೆ ಸದಸ್ಯರು, ಪಕ್ಷದ ಎಲ್ಲ ಮುಖಂಡರು, ಘಟಕದ ಅಧ್ಯಕ್ಷರುಗಳು ಎಲ್ಲರೂ ಕೂಡ ಸೇರಿ ತೀರ್ಮಾನ ತೆಗೆದುಕೊಂಡಿದ್ದೀವಿ. ಅಲ್ಲ, ಒಗ್ಗಟ್ಟಿನ ಮಂತ್ರ ಕೇವಲ ಮಾಧ್ಯಮಗಳ ಮುಂದೆ ಹೇಳಿಕೆಗೆ ಮಾತ್ರ ಸೀಮಿತ ಆಗ್ತಾ ಇದೆ ಅಂತಾನು ಹೇಳ್ತಾ ಇದ್ದಾರೆ. ಇಲ್ಲ, ಈಗ ಕೆಲವು ಮಂದಿ ಈ ಒಂದು ಒಗ್ಗಟ್ಟಿನ ಮಂತ್ರದ ಬಗ್ಗೆ ಅಪಸ್ವರ ಮಾಡಿದ್ರು. ಆದ್ರೆ ಅವರೆಲ್ಲರಿಗೂ ಕೂಡ ನಾವು ಎಲ್ಲಾ ರೀತಿಯ ಸಮಜಾಯಿಷಿಯನ್ನ ಕೊಟ್ಟು ಅವರೆಲ್ಲರನ್ನು ಕೂಡ ಸಮಜಾಯಿಷಿ ಮಾಡಿದ್ದೇವೆ. ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾರೆ. ವಿಜಯಶಂಕರ್ ಸಪೋರ್ಟ್ ಮಾಡಿ ಅಂತ ಕರೆದಿದ್ರಿ ಎಲ್ಲರನ್ನು, ಆದ್ರೆ ಅಲ್ಲಿ ನೋಡಿದ್ರೆ ನರೇಂದ್ರ ಮೋದಿಗೆ ಜೈ ಅಂತಾರೆ, ಬಿಜೆಪಿಗೆ ಬೆಂಬಲ ಅಂತಾರೆ. ಖಂಡಿತವಾಗಿಯೂ ಕೂಡ ಯಾವುದೇ ಒಬ್ಬ JDS ಪಕ್ಷದ ಮುಖಂಡರ ಕಾರ್ಯಕರ್ತ ಬಿಜೆಪಿ ಪರವಾಗಿ ಮತ ಹಾಕುವ ಪ್ರಶ್ನೆನೇ ಇಲ್ಲ. ವಿಜಯಶಂಕರ್ ಪರವಾಗಿ ಕೆಲಸ ಮಾಡ್ತಾರೆ. ವಿಜಯಶಂಕರ್ ಅವ್ರನ್ನ ನಾವು ಗೆಲ್ಲಿಸ್ತೀವಿ. ಅಲ್ಲ, ಇಷ್ಟು ದಿನಗಳ ಕಾಲ ಇನ್ನೂ ಕೂಡ ಇದೆಯಲ್ಲ ಅಸಮಾಧಾನ, ಯಾಕೆ ಅಂತ? ಯಾಕೆ ಇದಕ್ಕೂ ಮುಂಚೆನೆ ಕರಿಬೋದಿತ್ತಲ್ಲ? 26ನೇ ತಾರೀಕು ನಾಮಪತ್ರ ಸಲ್ಲಿಸಾಯ್ತು, ಇವತ್ತು 6ನೇ ತಾರೀಕು ಏಪ್ರಿಲ್ 6, 10 ದಿನ ಆಗೋಯ್ತು. ಈ
ಈಗ ಎಲ್ಲರೂ ಕೂಡ ನಾಮಪತ್ರ ಸಲ್ಲಿಸೋದು, ಅಲ್ಲಿ ಕಾರ್ಯಕ್ರಮ ಇಲ್ಲಿ ಕಾರ್ಯಕ್ರಮಗಳಲ್ಲಿ ಇದ್ರು. ಈಗ ಎಲ್ಲಾ ಪಕ್ಷದ ಮುಖಂಡರುಗಳು, ನಮ್ಮ ಎರಡೂ ಪಕ್ಷದ ಮುಖಂಡರು ಕೂಡ ಜಂಟಿಯಾಗಿ ರಾಹುಲ್ ಗಾಂಧಿಯವರು ಬ್ಯಾಂಗ್ಳೂರಿಗೆ ಬಂದಾಗ ದೇವೇಗೌಡರ ನೇತೃತ್ವದಲ್ಲಿ ಎಲ್ಲ ಸಭೆ 2 ದಿವಸದಿಂದ ನಡೆದಿದೆ. ಆದ್ರೆ ದೇವೇಗೌಡ್ರ ಜಿಟಿ ದೇವೇಗೌಡ್ರೆ ಹೋಗಿರ್ಲಿಲ್ಲ ಅಲ್ಲಿಗೆ ಸಭೆಗೆ, ಆ ಒಂದು ಸಮಾವೇಶಕ್ಕೆ. ಜಿಟಿ ದೇವೇಗೌಡರು ಸಮಾವೇಶಕ್ಕೆ ಅವತ್ತು ಹೋಗಿರ್ಲಿಲ್ಲ. ಅಂದ್ರೆ ಅವರು ಬೇರೆ ಯೂನಿವರ್ಸಿಟಿ, ಯಾವ್ದೋ ಗುಲ್ಬರ್ಗಾ ಯೂನಿವರ್ಸಿಟಿನಲ್ಲಿ ಕಾರ್ಯಕ್ರಮದಲ್ಲಿ. ಅಲ್ಲ ಸರ್, ಇಲ್ಲಿ ಅನುಮಾನ ಯಾಕೆ ಎದಳುತ್ತೆ ಅಂದ್ರೆ ಜಿಟಿ ದೇವೇಗೌಡರು ಹೋಗಿ ಮಂಡ್ಯದಲ್ಲಿ ಪ್ರಚಾರ ಮಾಡ್ತಾರೆ ಬಹಿರಂಗವಾಗಿ, ಮೈಸೂರಲ್ಲಿ ಮಾತ್ರ ಹೋಗ್ತಾ ಇಲ್ಲ ಅಂತ. ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಮರಿತಿಬ್ಬೇಗೌಡರ ಸಂಪರ್ಕ ಕಡಿತಗೊಂಡಿದೆ. ಜೆಡಿಎಸ್ ನ MLC ಮಾತನಾಡ್ತಾ ಇದ್ರು, ಎಲ್ಲವೂ ಕೂಡ ಸರಿ ಹೋಗಿದೆ, ಈಗ ಎಲ್ಲರೂ ಕೂಡ ಒಟ್ಟಾಗಿ ಕೆಲಸವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರು. ಜಿಟಿ ದೇವೇಗೌಡರು ಏನ್ ಮಾತನಾಡಿದ್ರು ಅಂತ ನೋಡೋಣ. ತಾರೀಕು ನಡೀತಾ ಇರ್ತಕ್ಕಂಥ ಲೋಕಸಭಾ ಚುನಾವಣೆಯ ಅಂಗವಾಗಿ ನಮ್ಮ ಕಾಂಗ್ರೆಸ್ಸು ಮತ್ತು JDS ಬೆಂಬಲಿತ ಅಭ್ಯರ್ಥಿಯಾಗಿರ್ತಕ್ಕಂಥ CH ವಿಜಯಶಂಕರ್ ಅವರ ಚುನಾವಣಾ ಪ್ರಚಾರದ ಅಂಗವಾಗಿ ನಮ್ಮ ಪಕ್ಷದ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ H. ವಿಶ್ವನಾಥ್ ಅವರು, ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಸಾರಾ ಮಹೇಶ್ ಅವರು, ಶಾಸಕರಾದಂಥ ಅಶ್ವಿನ್ ಅವರು, ಮಹಾದೇವರವರು ಇವತ್ತು ಚುಂಚನಗಿರಿ ಪೂಜೆಗೆ ಹೋಗಿದ್ದಾರೆ. ಅದೇ ರೀತಿ ನಮ್ಮ ರಂಗಪ್ಪನವರು, ಚಾಮರಾಜ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದಂಥ ರಂಗಪ್ಪನವರು, ನರಸಿಂಹರಾಜದ ಅಭ್ಯರ್ಥಿಯಾಗಿದ್ದ ಅಬ್ದುಲ್ಲಾರವರು ಎಲ್ಲರೂ ಕೂಡ ವಿಧಾನ ಪರಿಷತ್ ಮರ್ತಿಬ್ಬೇಗೌಡರು, ಭಾಳಷ್ಟು ಜನ ಮುಖಂಡಗಳೆಲ್ಲ ಬರ್ತಾ ಇದ್ದಾರೆ. ಇನ್ನೂ ಕೂಡ ನಮ್ಮ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರು, ಮುಖಂಡರುಗಳು, ಮೈಸೂರು ನಗರದ ನಗರ ಪಾಲಿಕೆ ಶಾಸಕರು, ಮುಖಂಡರುಗಳು, ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಇವತ್ತು ಅವರೆಲ್ಲರೂ ಕೂಡ ಒಂದು ಸಂದೇಶವನ್ನು ಕೊಡಬೇಕು ಅಂತಕ್ಕಂಥ ಒಂದು ಸಭೆಯನ್ನು ಕರೆದಿದ್ದೀವಿ. ಅದಕ್ಕೋಸ್ಕರ ಬಂದು ಭಾಗವಹಿಸ್ತಾ ಇದ್ದೀವಿ. ಇವತ್ತು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ವಿಶೇಷವಾಗಿ ಕಾರ್ಯಕರ್ತರನ್ನ ಒಗ್ಗೂಡಿಸೋದು ಬಹಳ ಕಷ್ಟ ಅಂತ ಅನ್ನಿಸ್ತಿಲ್ವ ಸರ್? ಯಾಕಂದ್ರೆ 1 ವರ್ಷದ ಹಿಂದೆ ನಡೆದಂತ ಚುನಾವಣೆಯಲ್ಲಿ ಬಹಳ ಜಿದ್ದಿ ನಡೆದಿತ್ತು, ಕಾರ್ಯಕರ್ತರ ಮನಸ್ಸುಗಳೇ ಒಡೆದೋಗಿದ್ದಾವೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಚಾಮುಂಡೇಶ್ವರಿಯಲ್ಲಿ. ಅದನ್ನ ಒಗ್ಗೂಡಿಸೋದಕ್ಕೆ ಯಾವ ತರ ಪ್ರಯತ್ನ ಮಾಡ್ತೀರಿ ಅಂತ? ಅದು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಷ್ಟೇ ಅಲ್ಲ, ಎಲ್ಲ ಕ್ಷೇತ್ರದಲ್ಲೂ ಕಾಂಗ್ರೆಸ್ಗೆ JDSಗೆ ಯುದ್ಧ ನಡೆದಿರೋದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ. ಆದರೂ ಕೂಡ ರಾಷ್ಟ್ರ ಮಟ್ಟದ ಚುನಾವಣೆ ಇದಾಗಿರೋದ್ರಿಂದ ರಾಷ್ಟ್ರ ಮಟ್ಟದ ಚುನಾವಣೆಗೋಸ್ಕರ, ಲೋಕಸಭಾ ಚುನಾವಣೆಗೋಸ್ಕರ ಸ್ಥಳೀಯವಾಗಿರ್ತಕ್ಕಂಥದ್ದನ್ನೆಲ್ಲ ಮರೆತು ಇವತ್ತೇನು ವಿಧಾನಸಭೆಯಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆ ಆಗಿದೆ, ಕಾಂಗ್ರೆಸ್ಸು ಮತ್ತು JDS ಎರಡೂ ಸೇರಿ ಮುಖ್ಯಮಂತ್ರಿಗಳಾಗಿ ನಮ್ಮ ನಾಯಕ ಕುಮಾರಸ್ವಾಮಿ ಅವರು ಇದ್ದಾರೆ, ಉಪಮುಖ್ಯಮಂತ್ರಿ ಪರಮೇಶ್ವರ್ ಅವರೇ ಇದ್ದಾರೆ, ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರು, ರಾಹುಲ್ ಗಾಂಧಿ ಅವರು ಸೇರಿ ಏನು ನಿರ್ಣಯ ಮಾಡಿದ್ದಾರೆ ಅದಕ್ಕೆ ಬದ್ಧವಾಗಿ ನಡ್ಕೊಂಡು ಹೋಗೋಣ ನಾವೆಲ್ಲ ಅಂತ ಹೇಳ್ತಕ್ಕಂಥದಕ್ಕೋಸ್ಕರ ನಮ್ಮ ಕಾರ್ಯಕರ್ತರು ಮುಖಂಡರು ಕರೆದಿದ್ದೀವಿ. ನಿಮ್ಮ ಜೊತೆ ಏನಾದರೂ ಸಿದ್ದರಾಮಯ್ಯನವರು ಮಾತಾಡಿದ್ರ ಸರ್? ಸಿದ್ದರಾಮಯ್ಯನವರು ಮಾತಾಡಿದ್ದಾರೆ, ಡಾಕ್ಟರ್ ಮಹದೇವಪ್ಪನವರು ಮಾತಾಡಿದ್ದಾರೆ, ವೆಂಕಟೇಶ್ ಮಾತಾಡಿದ್ದಾರೆ, ತನ್ವೀರ್ ಸೇಠ್ ಮಾತಾಡಿದ್ದಾರೆ, ವಿಜಯಶಂಕರ್ ಮಾತಾಡಿದ್ದಾರೆ, ಜಿಲ್ಲಾಧ್ಯಕ್ಷರು ಎಲ್ಲರೂ ಕೂಡ ನಮ್ಮೆಲ್ಲ ಮುಖಂಡರುಗಳ ಜೊತೆನೂ ಕೂಡ ಮಾತಾಡಿದ್ದಾರೆ. ಈ ಭಾಗದಲ್ಲಿ ಏನಾದ್ರು ಕಾಂಗ್ರೆಸ್ ಅಭ್ಯರ್ಥಿ ಸೋತ್ರೆ ಅದ್ರ ಹೊಣೆ GTD ಅವರು, ಸಾರಾ ಮಹೇಶ್ ಅವರು ಹೊರಬೇಕಾಗತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಆ ತರ ಮಾತುಗಳು ಕೇಳಿ ಬರ್ತಾ ಇದೆ ಕಾರ್ಯಕರ್ತರಲ್ಲಿ. ನೋಡಪ್ಪ, ಕೇಳಿರ್ತೀನಿ. ಹಂಗಾದ್ರೆ ಇದೇ ವಿಶ್ವನಾಥ್ ಅವರು ಸೋತ್ಬಿಟ್ರಪ್ಪ, ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ರು, ಹಂಗಾರೆ ಸಿದ್ದರಾಮಯ್ಯನವರು ಹೊಣೆಯ ಲೋಕಸಭಾ ಚುನಾವಣೆ 8 ವಿಧಾನಸಭಾ ಕ್ಷೇತ್ರ ಇದೆ. ಅದರಿಂದ ನಮ್ಮ ಕರ್ತವ್ಯ ಮಾಡ್ತಕ್ಕಂಥದ್ದು ನಾವು ಪ್ರಾಮಾಣಿಕ ಮಾಡಬೇಕಾಗಿದೆ. ಈಗೆಲ್ಲ ಅದಕ್ಕೆ ರೆಡಿ ಮಾಡ್ತಾ ಇರೋದು, ಸಜ್ಜಾಗ್ತಾ ಇರೋದು ಎಲ್ಲ.